ಹಾಯ್ ಫ್ರೆಂಡ್ಸ್, ವಿಡಿಯೋ ಮಾಡೋ ಕಾರಣ ಏನಂದರೆ ಈ ಪೆಟ್ರೋಲ್ದು ಡೀಸೆಲ್ದು ಏನೂ ಎಣ್ಣೆ ಸಿಗಾತಿಲ್ಲ ತನ್ನತ್ರಲ್ಲ. ಎಣ್ಣೆ ಸಿಗ್ತದೆ ಬೈ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಹೆಚ್ಚು ರೇಟ್ ಆಕೈತೆ ಹೊರತು ಎಣ್ಣೆ ಸಿಗ್ತೈತಿ. ಎಣ್ಣೆದು ಏನು ಕಡಿಮೆ ಆಕೈತಪ್ಪ, ನಮಗೆ ಎಣ್ಣೆ ಬರೋದಿಲ್ಲ, ಸ್ಟಾಕ್ ಮಾಡಿ ಇಟ್ಕೋತಿರಲ್ಲ, ಅಲ್ಲೇ ನೀವು ಲೇಸಿ ಮಾಡತ್ತೀರಿ. ಯಾಕಂದ್ರೆ ನೀವು ಅವಶ್ಯಕತೆ ಅನ್ನೋದು ಐತೆ ಅನ್ನೋದು ಹೆಚ್ಚು ಅನ್ನೋದು ತೋರ್ಸಾಕತ್ತೀರಿ. ನೀವು ಆ ತೋರಿಸೋದನ್ನ ಬಿಡ್ರಿ. ನಿಮಗೆ ಏನು ಬೇಕಲ್ಲ, ನಿಮಗೆ ಏನು ಬರುತ್ತೆ ತಲೆ ಕೆಡ್ಸೋಬೇಡ್ರಿ. ನೀವು ರೊಕ್ಕ ಕೊಟ್ಟರೆ ಯಾರಾದರೂ ಎಣ್ಣೆ ಹಾಕೋದಾರೆ, ಇಲ್ಲ ಒಂದೊಂದು ಪಂಪ್ನ ಎಣ್ಣೆ ಬರತ್ತಲ್ಲ ತಂತ್ರಲ್ಲ, ಅಲ್ಲಿ ಲಿಮಿಟೆಡಾಗಿ ಕ್ರಾಸ್ ಮಾಡ್ತಾರೆ ಅವರು. ಲಿಮಿಟೆಡ್ ಕ್ರಾಸ್ ಮಾಡಿದ್ರೆ ಒಂದು ದಿವ್ಸಕ್ಕೆ ಇಟ್ಟು ಸೇಲ್ ಆಗತ್ತಿರುತ್ತೆ. ಈಗ ಏನಾಗ್ಬಿಡುತ್ತೆ, ಸ್ಟಾಕ್ ತೊಗೊಂಡು ಹೋಗೋದ್ರಿಂದ ಅದು ಲಿಮಿಟೆಡ್ ಮುಗಿಯಾಗ ಬಂದಿರುತ್ತೆ, ನೀವು ತಿಳ್ಕೊತೀರಿ. ಅದು ಲಿಮಿಟ್ ದಾಟಿಸಕ್ಕೆ ಅವರು ಲೋಡ್ ಕೊಡೋಂಗಿಲ್ಲ. ಲಿಮಿಟ್ ದಾಟಿಸಲ್ದ ಅವರು ಪಂಪ್ನ ಚೋತಂಗೆ ಎಣ್ಣೆ ಹಾಕಿರಂದ್ರೆ ಆ ಕ್ಯಾಂಪ್ಟಿ ಎಣ್ಣೆ ಇರತೈತಿ, ಎಣ್ಣೆ ಸಿಗತೈತಿ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರೇಟ್ ಜಾಸ್ತಿ ಆಗ್ಬೋದು ಹೊರತು, ಆದರೆ ರೇಟ್ ಮಾತ್ರ ಜಾಸ್ತಿ ಆಗ್ಬೋದು ಹೊರತು, ಆದರೆ ಎಣ್ಣೆ ಮಾತ್ರ ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ. ಎಣ್ಣೆ ಸಿಗುತ್ತೆ, ಯಾರೂ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾರೂ ಗಾಬರಿ ಆಗೋ ಅವಶ್ಯಕತೆಯೇ ಇಲ್ಲ. ಮತ್ತು ಇದೊಂದು ಬಾಟ್ಲೆದಾಗ ಎಣ್ಣೆ ಹಾಕುವಲ್ರು ಅಂತಂದ್ರೆ ನೋಡಿ ಅಣ್ಣ, ಬಾಟ್ಲೆದಾಗ ಕೆಲವೊಂದು ಪಂಪ್ನಾಗ ಹಾಕಿ ಇಲ್ಲಿ ನಮ್ಮ ಪಂಪ್ನಾಗೂ ಹೇಳ್ಯಾರ ಹಾಕಿಬೇಡತ್ತು ಅಂದಾರೆ. ಆದ್ರೂ ನಾವು ಈಗ ಎಮರ್ಜೆನ್ಸಿ ಇರುತ್ತೆ, ಎಲ್ಲೇ ಒಂದು ಗಾಡಿ ನಿಂತಿರ್ತೈತಿ, ಅದಕ್ಕೆ ನಾವೇನು ಮಾಡಕ್ಕೆ ಬರೋದಿಲ್ಲ. ಎಮರ್ಜೆನ್ಸಿ ಇರುತ್ತೆ, ಹಿಂಗಾಗಿ ನಾವು ಹಾಕ್ಲೇಬೇಕಾಗೈತಿ. ಏನೋ ಒಂದು ಸ್ವಲ್ಪ ಇದ್ದಾಗ ಲಿಮಿಟೆಡು ಎಲ್ಲ ಪೆಟ್ರೋಲ್ ಪಂಪ್ನವ್ರಿಗೆ ಅಣ್ಣಾರಿಗೆ ಏನು ಇರೋದಂದರೆ, ಅಣ್ಣ ಎಮರ್ಜೆನ್ಸಿ ಆಗಿ ಬಂದಿರ್ತಾರೋ ಏನೋ, ಅವರು ಒಂದು ಸ್ವಲ್ಪ ಇದು ಮಾಡಿ ಒಂದು ಪಂಪಿನ ತನಕ ಬರುವಂಗೆ ಒಂದು 50 ರೂಪಾಯಿ ಎಣ್ಣೆ ಕಳಿಸ್ರಣ್ಣ ಅವ್ರಿಗೆ, ಅಲ್ಲಿ ತನಕ ಕಳಿಸ್ರಿ.